ಚೌಕಾಸಿ ಯಾರಿಗೆ ಸ್ಥಾನ? ಜಮೀರ್ ವಿರುದ್ಧ ಆಡಿಯೋ ಬಾಂಬ್, ಕೆಪಿಸಿಸಿ ಸಾರಥ್ಯ ಯಾರ ಹೆಗಲಿಗೆ? ಇದುವೇ ಹೊತ್ತಿನ ಮಾತುಕತೆ ಸರ್ಕಾರ ಸರ್ಕಸ್. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ? ಬಹಳ ದೊಡ್ಡದಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು. ಕಾರಣ ಸಚಿವ ಆಕಾಂಕ್ಷಿಗಳ ಸಂಖ್ಯೆ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಲಾಬಿಯನ್ನ ಮಾಡ್ತಾನೆ ಇದ್ದಾರೆ. ಹಿರಿಯ ಶಾಸಕರಿಗೆ ನಮ್ಗೆ ಕೊಡಬೇಕು ಅಂತ, ಹೊಸ ಮುಖಗಳಿಗೆ ಮನೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಯುವ ನಾಯಕರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯುವ ಶಾಸಕರು ಇದಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಇವೆಲ್ಲದರ ಮಧ್ಯೆ ಈಗ ಬಣದಲ್ಲೂ ಕೂಡ ಒಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಕೊಡಿಸಬೇಕು ಅನ್ನೋದು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮವರಿಗೆ ಕೊಡಿಸಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರಿಗೂ ಕೂಡ ಕೊಡಿಸುವಂತಹ ಪ್ರಯತ್ನಗಳು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇವತ್ತಾದ್ರೂ ಲಿಸ್ಟ್ ಫೈನಲ್ ಆಗತ್ತಾ? ಸಂಪುಟ ಸರ್ಕಸ್ ಯಾವ ರೀತಿಯಾಗಿ ನಡೀತಾ ಇದೆ? ಈಗಾಗಲೇ ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಹಾಗೇನೆ ಡಿ.ಕೆ. ಶಿವಕುಮಾರ್. 2 ಹಂತಗಳಲ್ಲಿ ಸಂಪುಟ ರಚನೆಯ ಕಸರತ್ತು. ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ? ಹಿರಿಯ ಶಾಸಕರುಗಳಿಗೆ ಸ್ಥಾನ ಸಿಗುತ್ತಾ? ಹಿರಿಯ ಶಾಸಕರುಗಳಿಗೆ ಎಷ್ಟು ಮಂದಿಗೆ ಸ್ಥಾನ ಸಿಗುತ್ತೆ? ಅದರಲ್ಲೂ ಪ್ರಮುಖವಾಗಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ? ಹೊಸ ಮುಖಗಳಲ್ಲಿ ಯಾರ್ಯಾರಿಗೆ ಸಿಗುವ ಚಾನ್ಸಸ್ ಇದೆ? ಯಾರ್ಯಾರಿಗೆ ಈ ಸಲ ಸಚಿವ ಸ್ಥಾನ ಮಿಸ್ ಆಗುವಂತಹ ಚಾನ್ಸಸ್ ಇದೆ? ಸಂಪುಟ ರಚನೆಯ ಕಸರತ್ತಿನಲ್ಲಿ ಈಗಾಗಲೇ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಯಾವ ಮಾನದಂಡವನ್ನ ಅನುಸರಿಸುತ್ತೆ? ಮೊದಲ ಹಂತದಲ್ಲಿ 11 ಮಂದಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅಂತ ಈಗಾಗಲೇ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ 8 ರಿಂದ 10 ಮಂದಿಗೆ ಏನು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರು. ಸೊ ಈಗ ಹೈಕಮಾಂಡ್ ಅಳೆದು ತೂಗಿ ಯಾರ್ಯಾರನ್ನ ಆಯ್ಕೆ ಮಾಡುತ್ತೆ? ಕೆಪಿಸಿಸಿ ಸಾರಥ್ಯ ಅನ್ನೋದು ಇದೆಯಲ್ಲ, ಇದು ಕೂಡ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಬ್ಬಿಣದ ಕಡಲೆ ಆಗಿದೆ. ಯಾಕಂದ್ರೆ ಇದಕ್ಕೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ನಾನಾಗ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಈಗಾಗಲೇ ಮುಂದೆ ಇಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲೇ ಸಂಪುಟ ರಚನೆಯ ಹೊತ್ತಲ್ಲೇ ಮತ್ತೊಂದು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ವಿಚಾರ ಈಗ ಸೌಂಡ್ ಮಾಡ್ತಾ ಇರೋದು, ಅದು ಜಮೀರ್ ಅಹ್ಮದ್ ಅವರಿಗೆ ಸಂಕಷ್ಟಕ್ಕೆ ಕಾರಣ ಆಗತ್ತಾ? ಕಾರಣ ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ದಾವಣಗೆರೆಯಲ್ಲಿ ಕುಕ್ಕರ್ ಪರವಾಗಿ ಲಾಬಿ ಮಾಡಿದ್ರ ಜಮೀರ್ ಅಹ್ಮದ್. ಪಕ್ಷ ವಿರೋಧಿ ಕೆಲಸದಲ್ಲಿ ಅವರ ವಿರುದ್ಧ ಕ್ರಮವನ್ನ ಕಾಂಗ್ರೆಸ್ ಕೈಗೊಳ್ಳುತ್ತಾ? ಸಿದ್ದು ಜೊತೆಗೆ ಜಮೀರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಬೆಳಗ್ಗೆನೆ. ಆದರೆ ಈ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ.ಶಿ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಇನ್ನು ಪ್ರಮಾಣ ವಚನ ಸ್ವೀಕಾರ ಸಂಪುಟ ರಚನೆಯ ಹೊತ್ತಲ್ಲೇ ಜಮೀರ್ ಅಹ್ಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಆಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ, ಏನ್ ಮಾತನಾಡಿದ್ದಾರೆ ನೋಡಿ. साहब नीचे के बूता गया था नगर के, वहाँ पूरे 10 बूता एक जगह 8 बूता है, वो पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ दो वो हुआ तो हमने फायदा। हूँ साहब हकीकत अब ना आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने दीजिए मुझे। साहब बोलो। अब अज्ञान परसेंटेज नहीं है हमारा। हूँ सर। जबरदस्ती कर को बाहर बुलाने का। हूँ सर। अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दलो। हूँ सर। नहीं है तो भी अच्छा है करूँ समय। हूँ सर वही सर कर रहे हैं, जबरदस्ती बुलाने का नहीं है। बुलाने का क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूता गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा हमारे 2 छोकरा ही वहाँ। वो इसकी सादिक पहलवान का वार्ड कौन देख रही है? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चिन्हल के को। हाँ करते छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं जीरो कर डाले उसकी वार्ड में माइनस मैनेज करा दे साहब। करो वो कल उसके भाई कुछ पैसे दिए साहब 1.5 लाख रुपए। चिचेरा भैया पलान कर को पैसे देखो तो क्या करता मालूम नहीं है। वार्ड में ये बूता में ये कुकर को पढ़ना कर बोल को बात कर को दी। कुकर कुछ चल रहा था ज्यादा, डायमंड का उनका कम है,
मैक्सिमम कुकर है सर। आगे तो ओवरऑल लिए तो कुकर है पूरा। ऐसा चल रहा था। तो सीना बात करें। बोला कि साहब मैं मिला था सुबह को, वो मैं फील्ड में सब होकर बोलिया मैं ऐसा करती हूँ ಇವತ್ತು ಬೆಲೆ ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದ ಏನು ಗೊತ್ತಾಕತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗ್ರ ಬೋಲ್ भेजा मैं। नहीं आप कांग्रेस वाले क्या बोल रही थे हार माननी क्या? उन्हें कल से हार मान लेना ना साहब ने रात को मजबूर हो गया उन्हें तुमने फोन करता कर समझा था मैं रात को और रह रहेगा तो मैं स्विच ऑफ कर ले ಸರ್ ಏನು ಮಾಡ್ತಾ ಇಲ್ಲ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂತ फोट ಹಾಕ್ತಾರೇನು ಖರಾಬಾಗೈತಿ। नहीं मुझे रात में 10:15 बजे फोन करे मुझे ಗುರು ಎಲ್ಲಿದ್ಯಾ ಕಯ ಬಂದೇವ್ ಸರ್ ಬಾಗಲ್ ಮನೇಲಿದ್ದೀನಿ ಕಯ ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಂಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು ನೀನ್ ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು ಅದು ಕ್ರೆಡಿಟ್ ನಿಮ್ಗೆ ಹೋಗೋದು ನಾನು ಪ್ರೆಸ್ ಮಾಡಿ ಹೇಳ್ತೀನಿ ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ ಸ್ವಲ್ಪ ದಯ ಮಾಡಿದೆಲ್ಲ ಅರೇಂಜ್ ಮಾಡಪ್ಪ ಸ್ವಲ್ಪ ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್ ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ ಅದು ನೋಡ್ತೀನಿ ನಾನು ರೊಕ್ಕ ಫೋನ್ कांग्रेस वाले मिले साहब रात को बोल रहे थे ऐसा काम भी फाइट ना पीछे ले रहे नहीं वो कर रहे नहीं कर रहे नहीं कर को ದೆಹಲಿಯಲ್ಲಿ ನಾಯಕರುಗಳು ಸಚಿವ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಫೈನಲ್ ಅನ್ನು ಮಾಡಬೇಕು ಲಿಸ್ಟ್ ಅನ್ನ ಅಂತ ಹೇಳಿ ಈಗಾಗಲೇ ನಾಯಕರು ದೆಹಲಿ ಕಡೆ ಪಯಣ ಬೆಳೆಸಿದ್ದಾರೆ। ಕೇವಲ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಮಾತ್ರನಾ? ಖಂಡಿತ ಅಲ್ಲ। ಯಾರ್ಯಾರು ಸಚಿವ ಆಕಾಂಕ್ಷಿಗಳಿದ್ದಾರೆ ತನ್ನದೇ ಆದಂತಹ ರೀತಿಯಲ್ಲಿ ಲಾಬಿ ಮಾಡೋದಕ್ಕೆ ಮುಂದಾಗಿದ್ದಾರೆ। ಹಿರಿಯ ಶಾಸಕರು ಮಾತ್ರನಾ? ಖಂಡಿತ ಅಲ್ಲ। ಯುವ ಶಾಸಕರು ಕೂಡ ದೆಹಲಿ ಪರೇಡ್ ಅನ್ನ ಮಾಡ್ತಾ ಇದ್ದಾರೆ। ನಮಗೂ ಕೂಡ ಅವಕಾಶವನ್ನ ಕೊಡಿ, ಯುವ ಮುಖಗಳಿಗೆ ಆದ್ಯತೆಯನ್ನ ಕೊಡಿ, ಮಣೆಯನ್ನ ಹಾಕಿ ಅಂತ ಅವರು ಕೂಡ ಈಗಾಗಲೇ ಲಾಬಿ ಮಾಡ್ತಿದ್ದಾರೆ। ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಕೊಡಿಸಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಯುವ ಶಾಸಕರುಗಳ ಒಂದು ಸಂಪುಟವನ್ನ ರಚನೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದಷ್ಟು ತಮ್ಮ ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಹಾಗೆ ಮಾಡಬೇಕು ಅಂತ ಒಟ್ಟಾರೆಯಾಗಿ ಇದೀಗ ಸಚಿವ ಸಂಪುಟ ಸರ್ಕಸ್ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಏನಾಗತ್ತೆ ಅನ್ನುವಂತಹ ಕುತೂಹಲ ಇದೆ। ಆದ್ರೆ ಅವೆಲ್ಲದರ ಮಧ್ಯೆ ಇದೀಗ ಈ ಒಂದು ಸಚಿವ ಸಂಪುಟ ಸರ್ಕಸ್ನ ಮಧ್ಯೆನೆ ಜಮೀರ್ ಅಹ್ಮದ್ ಅವರದ್ದು ಎನ್ನಲಾದಂತಹ ಆಡಿಯೋ ಇದೆಯಲ್ಲ, ಇದು ಕೂಡ ಈಗ ರಿಲೀಸ್ ಆಗಿರುವಂತದ್ದು। ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ಅನ್ನುವಂತಹ ವಿಚಾರ ಕೂಡ ಈಗ ಚರ್ಚೆ ಆಗ್ತಾ ಇದೆ। ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಬಿಜೆಪಿ ಇದೀಗ ಯಾವ ರೀತಿಯಾಗಿ ನೋಡ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸೋಣ। ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ MLC ಆಗಿರುವಂತಹ ರವಿಕುಮಾರ್ ಅವರು ಈಗ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ। ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ರವಿಕುಮಾರ್ ಅವರೇ। ರವಿಕುಮಾರ್ ಅವರೇ, ಈಗ ಒಂದ್ ಕಡೆ ಸಚಿವ ಸಂಪುಟ ಸರ್ಕಸ್ ನಡೀತಾ ಇದೆ, ಹಿರಿಯ ಶಾಸಕರು ನಮಗೂ ಬೇಕು ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಯುವ ಶಾಸಕರು ಕೂಡ ನಮಗೂ ಕೊಡ್ಸಿ ಅಂತ ಹೇಳ್ತಾರೆ। ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಆಪ್ತರಿಗೆ ಕೊಡಿಸ್ಬೇಕು ಅಂತ, ಅವೆಲ್ಲದರ ಮಧ್ಯದಲ್ಲಿ ಜಮೀರ್ ಅಹ್ಮದ್ ಅವರದ್ದು ಎನ್ನಲಾದಂತಹ ಆಡಿಯೋ ಬಿಜೆಪಿಗೂ ಕೂಡ ಒಂದಷ್ಟು ಅಲ್ಲಿ ಹೆಲ್ಪ್ ಮಾಡುವಂತಹ ಪ್ರಯತ್ನಗಳು ಜಮೀರ್ ಅವರಿಂದ ಆಗಿತ್ತು ಅನ್ನುವಂತಹ ವಿಚಾರ ಕೂಡ ಆ ಆಡಿಯೋದಲ್ಲಿ ಕೇಳಿ ಬರ್ತಿದೆ। ಮೇಡಮ್ ಅವರೇ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾತಾಡಿ ರವಿಕುಮಾರ್ ಅವರೇ। ಒಂದೇ ಸೆಕೆಂಡ್ ಓಕೆ, ಮಾತಾಡಿ। ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಅವರ ಸಂಪರ್ಕವನ್ನ ಮತ್ತೆ ನಾವು ಸಂಪರ್ಕ ಮಾಡೋಣ, ಯಾಕಂದ್ರೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ। ಸಂಪುಟ ಸರ್ಕಸ್ ಅಂತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ। ಯಾರ್ಯಾರಿಗೆ ಇದೀಗ ಸಂಪುಟದಲ್ಲಿ ಸ್ಥಾನ ಸಿಗತ್ತೆ, ಯಾರ್ಯಾರಿಗೆ ಸಂಪುಟದಿಂದ ಮಿಸ್ ಆಗತ್ತೆ ಈ ಸಲ ಅನ್ನುವಂತಹ ಕುತೂಹಲ ಇದೆ। ಅವೆಲ್ಲದರ ಮಧ್ಯೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ರೀತಿ ಶಾಕ್ ಇದೆ। ಶಾಕ್ ಅಂತ ಅಲ್ಲ, ಆಲ್ರೆಡಿ ಗೊತ್ತಿತ್ತು ಕಾಂಗ್ರೆಸ್ಗೆ, ಆದ್ರೆ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳು ಅಲ್ಲಿ ಆಗಿರ್ಲಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ। ಹಾಗಾದ್ರೆ ಈ ಸಲ ಒಂದು ವೇಳೆ ಅದು ಜಮೀರದ್ದೇ ಅವರದ್ದೇ ಅನ್ನೋದಂತಹ ಆಡಿಯೋ ಈಗ ವೈರಲ್ ಆಗ್ತಿದೆಯಲ್ಲ, ಒಂದು ವೇಳೆ ಅವರದ್ದೇ ಅಂತ ಆದ್ರೆ ಕಾಂಗ್ರೆಸ್ ಇದೀಗ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂತಹ ಕುತೂಹಲ ಇದೆ। ಅವೆಲ್ಲದರ ಮಧ್ಯದಲ್ಲಿ ಇದೀಗ
ಸಾಕಷ್ಟು ಬಣಗಳಲ್ಲೂ ಕೂಡ ಅಂದ್ರೆ ಏನು ಮಾನದಂಡ ಹಾಗಾದ್ರೆ ಸಚಿವ ಸಂಪುಟದ ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಸಲ ಸಚಿವ ಸಂಪುಟ ಇರುತ್ತೆ, ಒಂದಷ್ಟು ರೀತಿಯಾಗಿ ಚೇಂಜಸ್ ಆಗುತ್ತಾ, ಈ ಹಿಂದೆ ಇದ್ದ ರೀತಿಯಲ್ಲೇ ಇರುತ್ತಾ, ಅಥವಾ ಈ ಸಲ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಒಂದು ತನ್ನದೇ ಆದಂತಹ ಕಲ್ಪನೆಯ ಸಚಿವ ಸಂಪುಟ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇವೆಲ್ಲದರ ಮಧ್ಯೆ DCM ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಟ್ಟಿ ಹಾಕುವಂತಹ ಪ್ರಯತ್ನಗಳು ಆಗಬೇಕು ಇಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ KPCC ಸಾರಥ್ಯ ವಿಚಾರ ಇದೆಯಲ್ಲ, ಇದಕ್ಕೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ತಾನೇ ಈ ಸಲ ಸಾರಥ್ಯವನ್ನು ವಹಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಅವೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ 1 ಪರ್ಸನ್ 1 ಪೋಸ್ಟ್ ಅನ್ನುವಂತಹ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ನನಗೆ ಸಚಿವ ಸ್ಥಾನನೂ ಬೇಕು, KPCC ಸಾರಥ್ಯನೂ ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರ ಬಗ್ಗೆ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಲ ಏನ್ ಆಗತ್ತೆ, ಆ ವಿಚಾರ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಮೊದಲು ಹಿರಿಯ ಶಾಸಕರಿಗೆ ಈ ಸಲ ಅವಕಾಶ ಕೊಡಬೇಕು ಅಂತ ಹೇಳಿ ಬಣ್ಣದ ಮೇಲೆ ಬಣ್ಣಗಳನ್ನ ಕಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ರು 30 ಜನ 40 ಜನ ಶಾಸಕರುಗಳು ಅಂತ ಹೇಳಿ. ಇದರಲ್ಲಿ ಮತ್ತೊಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಹೊಸ ಮುಖಗಳಿಗೆ ಮಣೆ ಹಾಕ್ಬೇಕು ಅನ್ನುವಂತಹ ಪ್ರಯತ್ನಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಾಜಿ ಸಂಸದರಾಗಿರುವಂತಹ ಚಂದ್ರಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಚಂದ್ರಪ್ಪ ಅವರೇ. ನಮಸ್ತೆ ಮೇಡಮ್. ಒಂದ್ ಕಡೆ ಸಚಿವ ಸಂಪುಟದ ಬೆಳವಣಿಗೆಗಳು, ಮತ್ತೊಂದು ಕಡೆ ಈಗಾಗಲೇ ಜಮೀರ್ ಅಹಮದ್ ಅವರದ್ದು ಎನ್ನಲಾದಂತಹ ಆಡಿಯೋ ವಿಚಾರ ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅಂತ? ಏನು ಆಗ್ತಾ ಇಲ್ಲ ಮೇಡಮ್, ಚೆನ್ನಾಗಿದೆ ಕಾಂಗ್ರೆಸ್ ಅಲ್ಲಿ, ಯಾವ್ದು ತೊಂದರೆ ಇಲ್ಲ. ಜಮೀರ್ ಅಹಮದ್ ಅವ್ರದ್ದು ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಜಮೀರ್ ಅಹಮದ್ ಅವರದ್ದು ಎನ್ನಲಾದಂತ ಒಂದು ಆಡಿಯೋ ರಿಲೀಸ್ ಆಗಿದೆ ದಾವಣಗೆರೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಕಾಂಗ್ರೆಸ್ ನಲ್ಲಿ ಅವರು ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ಅನ್ನುವಂತಹ ಆರೋಪ ಆ ಆಡಿಯೋದಿಂದ ಕೇಳಿ ಬಂದಿದೆ. ನನ್ನ ಗಮನಕ್ಕೆ ನಾನು ನೋಡ್ಲಿಲ್ಲ ಮೇಡಮ್ ಅದನ್ನ, ಅದು ನನ್ನ ಗಮನದಲ್ಲಿ ಇಲ್ಲ. ಓಕೆ, ಈಗ ಸಚಿವ ಸಂಪುಟದ ವಿಚಾರಕ್ಕೆ ಬರೋಣ ಚಂದ್ರಪ್ಪ ಅವರೇ. ಸಚಿವ ಸಂಪುಟದ ವಿಚಾರದಲ್ಲಿ ಒಂದ್ ಕಡೆ DK ಶಿವಕುಮಾರ್ ತಮ್ಮವರಿಗೆ ಕೊಡಬೇಕು ಅನ್ನುವಂತಹ ಪ್ರಯತ್ನ, ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಕೊಡಬೇಕು, 15ಕ್ಕೂ ಹೆಚ್ಚು ತಮ್ಮ ಆಪ್ತರಿಗೆ ಕೊಡಿಸಬೇಕು ಅನ್ನುವಂತಹ ಪ್ರಯತ್ನ. ಏನ್ ಮಾನದಂಡ ಇದೀಗ? ಹೈಕಮಾಂಡ್ ಇವತ್ತಾದ್ರೂ ಲಿಸ್ಟ್ ಅನ್ನ ಫೈನಲ್ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್, ಇವಾಗ ಇನ್ನು ಸಿದ್ದರಾಮಯ್ಯ ಸಾಹೇಬ್ರವರು DK ಶಿವಕುಮಾರ್ ಸಾಹೇಬ್ರವರು ಡೆಲ್ಲಿಗೆ ಪ್ರಯಾಣ ಮಾಡಿದ್ರು. ಈಗ ನಾನು ನೋಡಿದೆ, ಬಹುಶಃ ನನಗೆ ಅನ್ಸೋ ಹಾಗೆ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಂತ ಪ್ರಶ್ನೆ ಉದ್ಭವಿಸಲ್ಲ ಜಾಸ್ತಿ. ಸ್ವಾಭಾವಿಕವಾಗಿ ಅವ್ರ ಜೊತೆಲಿ ಇದ್ದವ್ರ ಬಗ್ಗೆ ತಾವು ಹೇಳ್ತೀರಿ, ಮೀಡಿಯಾದಲ್ಲಿ ತೋರಿಸ್ತೀರಿ, ತಪ್ಪಿಲ್ಲ. ಆದ್ರೆ ನಮ್ಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು, ಸನ್ಮಾನ್ಯ DK ಅವರಾಗಿರ್ಬೋದು, ಎಲ್ಲರೂ ಒಂದೇ ಕುಟುಂಬದವರು ಅನ್ನೋ ರೀತಿನಲ್ಲೇ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಚುನಾವಣೆಗೆ ಹೋಗ್ಬೇಕಲ್ಲ, ಇನ್ನೇ 1 ವರ್ಷ ಇದೆ ಚುನಾವಣೆ. ಆದ್ರಿಂದ ಇಬ್ರು ಸಹ ಎಷ್ಟು ಒಗ್ಗಟ್ಟಾಗಿ ಒಂದೇ ವಿಮಾನದಲ್ಲಿ ಇವತ್ತು ಪ್ರಯಾಣ ಬೆಳೆಸಿದ್ರು ದೆಹಲಿಗೆ. ಅದನ್ನೆಲ್ಲ ನೋಡಿದ್ರೆ ನಮ್ಮ ಎಲ್ಲಾ 137 ಜನ ಶಾಸಕರು ಸಹ ಒಂದೇ ಅನ್ನುವಂತ ಭಾವನೆಯಲ್ಲಿ ಇವತ್ತು ಹೋಗ್ತಾ ಇದೆ ನಮ್ಮ ಸರ್ಕಾರ. ಬಹುಶಃ ಮಾಧ್ಯಮದಲ್ಲಿ ಸುಮ್ಮನೆ ಈ ತರ ಬರ್ತದೆ, ಅದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಮಾಧ್ಯಮದವರ ಮತ್ತು ಜನರುಗಳು ಮಾತಾಡದೆ ಬೇರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುವಂತ ಬೆಳವಣಿಗೆನೇ ಬೇರೆ. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ತಾವು ನೋಡಿದ್ರಿ ಇತ್ತೀಚೆಗೆ ಒಂದು 15 ಡೇಸ್ ಅಲ್ಲಿ, 15 ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ನಿಯೋಜಿತ ಮುಖ್ಯಮಂತ್ರಿಗಳು ಸಹ ಇಬ್ರು ಎಷ್ಟು ಒಗ್ಗಟ್ಟಾಗಿ ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ಬೆಳವಣಿಗೆ ನೋಡಿ. ಇವತ್ತು ಒಟ್ಟಾಗಿ ಹೋಗ್ತಾ ಇದ್ದಾರೆ ದೆಹಲಿಗೆ. ಇಲ್ಲಿ ಒಡಕು ಇಲ್ವೇ ಇಲ್ಲ, ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಹೋಗ್ತಾ ಇದೆ. ಮೂರು ಬಾರಿ ಆಯ್ತು. ಈಗ ನೀವೇ ನೋಡ್ದ ಹಂಗೆ ಅಲ್ವಾ ದೆಹಲಿಗೆ ಹೋಗ್ತಾ ಇರೋದು ಕಳೆದ ಕೆಲವು ದಿನಗಳಲ್ಲಿ. ಯಾಕೆ ಲಿಸ್ಟ್ ಇನ್ನು ಕೂಡ ಫೈನಲ್ ಆಗ್ತಾ ಇಲ್ಲ? ಇದು ಕಗ್ಗಂಟ ಆಗ್ತಾ ಇದೆ ಏನೋ ಒಂದ್ ಕಡೆ ಅಂತ ಅನಿಸ್ತಾ ಇಲ್ಲ ಮೇಡಮ್, ಏನಾಗಿದೆ ತಾವು ನೋಡಿ, ಅಲ್ಲಿ ನಮ್ಮ ಹೈಕಮಾಂಡ್ ವರಿಷ್ಠ ಮಂಡಳಿ ಬಂದು ಇವತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತು. ಆಯ್ಕೆ ಎಷ್ಟು ಸಸೂತ್ರವಾಗಿ ನಡೆದಿದೆ ಅನ್ನೋದನ್ನ ತಾವೆಲ್ಲ ನೋಡಿದಿರಿ, ರಾಜ್ಯದ ಜನತೆ ನೋಡಿದೆ. ಎಷ್ಟು ಚೆನ್ನಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಎಷ್ಟು ಒಳ್ಳೆ ದೊಡ್ಡ ಮನಸ್ಸಿನಿಂದ ಒಂದೇ ವಾಕ್ಯದಲ್ಲಿ ಇವತ್ತು ಇವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಾರೆ. ಇದರಲ್ಲಿ ಒಗ್ಗಟ್ಟು, ಇದಕ್ಕಿಂತ ಒಗ್ಗಟ್ಟು ಇನ್ನೊಂದಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ಶಾಸಕಾಂಗ ನಾಯಕ ಆಯ್ಕೆ ಆದ ಮೇಲೆ ಈಗ ಮೊದಲನೇ ಬಾರಿಗೆ ಹೋಗ್ತಾ ಇದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಇದ್ರಲ್ಲಿ ಯಾವ ಕಗ್ಗಟ್ಟು ಇಲ್ವಲ್ಲ. ಎಷ್ಟು ಜನ ಈಗ ಅವ್ರ ಜೊತೆಗೇನೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಈಗ ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್, ಮಾತನಾಡಿಸ್ತೀನಿ ಸರ್. ಅದೇ ರೀತಿಯಾಗಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಗೌಡ ಅವರೇ. ನಮಸ್ತೆ. ನಟರಾಜ್ ಗೌಡ ಅವರೇ, ಸಾಕಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈಗಾಗಲೇ ನಾನು ಮಾತನಾಡ್ತಾ ಇದ್ದೆ ಚಂದ್ರಪ್ಪ ಅವ್ರ ಹತ್ರ ಕೂಡ. ಅವ್ರು ಹೇಳ್ತಾ ಇದ್ರು ಒಂದ್ ರೀತಿಯಲ್ಲಿ ಮಾನದಂಡಗಳನ್ನ ಅನುಸರಿಸಿ ಒಗ್ಗಟ್ಟಿನ ಮೂಲಕ ನಾವು ಹೋಗ್ತಾ ಇದೀವಿ ಅಂತ. ನೀವು ಕೂಡ ಅದನ್ನೇ ಆನ್ಸರ್ ಮಾಡ್ತೀವಿ ಅಂತ ನನಗೆ ಗೊತ್ತು. ಆದ್ರೆ ಯಾಕೆ ಕಗ್ಗಂಟ ಆಗ್ತಾ ಇದೆ? ಯಾಕೆ 8 ಜನ ಅಂತೀರಿ, 10 ಜನ ಅಂತೀರಿ, ಮತ್ತೊಂದು ಕಡೆ ಇನ್ನು ಎಲ್ಲರೂ ಕೂಡ ದೆಹಲಿಯ ಕಡೆ ಪರೇಡ್ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಈಗ 3ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಆಲ್ರೆಡಿ ಡೇಟ್ ಘೋಷಣೆ ಆಗಿದೆ, ಸಮಯ ಘೋಷಣೆ ಆಗಿದೆ. ಸೊ ಅದಕ್ಕೆ ಅವತ್ತಿಗೆ ಎಷ್ಟು ಜನಕ್ಕೆ ಮಂತ್ರಿಗಳಾಗಬೇಕು ಅಂತ ಆಲ್ರೆಡಿ ಗವರ್ನರ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದ್ರೊಳಗೆ ಕಗ್ಗಂಟಿಲ್ಲ, ಆಲ್ರೆಡಿ ತೀರ್ಮಾನ ಆಗಿದೆ. ಅವ್ರು 8 ಜನಕ್ಕೆ ತಗೊಂತಾರೆ, 12 ಜನಕ್ಕೆ ತಗೊಂತಾರೆ, 14 ಜನ ತಗೊಂತಾರೆ. ಅವ್ರಿಗೆ ಬಿಟ್ಟಿದ್ದು ಅವ್ರು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ರಿವೀಲ್ ಮಾಡಿಲ್ಲ. ಆದಾಗಿ ಕೂಡ ಅವತ್ತು ಮುಖ್ಯಮಂತ್ರಿಗಳು ಮತ್ತೆ ಅವ್ರದ್ದೊಂದು ಚಿಕ್ಕ ಸಚಿವ ಸಂಪುಟ ಅದು ಅವತ್ತು ಪ್ರಮಾಣ ವಚನ ತಗೊಂತದೆ. ಅದು ತೀರ್ಮಾನ ಆಗಿದೆ, ಅದು ಕಗ್ಗಂಟು ಇಲ್ಲ, ಗೊಂದಲ. ಇವತ್ತು ಫೈನಲ್ ಆಗತ್ತಾ? ಖಂಡಿತವಾಗಿ 100% ಭಾಗ ಆಗತ್ತೆ. ಯಾಕಂದ್ರೆ ಆಲ್ರೆಡಿ ಅದು ಸಮಯ ನಿಗದಿ ಆಗಿರೋದ್ರಿಂದ ಅದರೊಳಗೆ ಏನು ನಾವು ಗೊಂದಲ ಇಟ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ಅದ್ರ ತಕ್ಕನಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಡೆಲ್ಲಿಗೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಬರ್ತಾರೆ ಅಂದ್ರೆ, ಅಲ್ಲಿ AICC ನಾಯಕರನ್ನು ಕೂಡ ಒಂದು ಇನ್ವೈಟ್ ಮಾಡೋರಿದ್ದಾರೆ ಕಾರ್ಯಕ್ರಮಕ್ಕೆ. ಆಮೇಲೆ ಇಬ್ರು ಒಟ್ಟಾಗಿ ಪ್ರಯಾಣ ಮಾಡೋದು ಒಂದು ಒಳ್ಳೆಯ ಶುಭ ಸೂಚನೆ. ಎಲ್ಲ ಒಟ್ಟಾಗಿ ಲಾಬಿ ಮಾಡಲ್ಲ ಹಾಗಾದ್ರೆ? ಯಾರ ಪರವಾಗಿ? ತಮ್ಮವರ ಪರವಾಗಿ, ಸಿದ್ದರಾಮಯ್ಯ ಆಗಿರ್ಬೋದು, ತಮ್ಮ ಆಪ್ತರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ತಾನೊಂದು ಈ ಸಲ ಯುವ ಶಾಸಕರಿಗೆ ಕೊಡಬೇಕು ಅನ್ನುವಂತ ಒಂದು ಆದ್ಯತೆಯನ್ನ ಇಟ್ಕೊಂಡಿದ್ದಾರೆ ಸಂಪುಟದಲ್ಲಿ. ಅದರ ಬಗ್ಗೆ ಏನು ಚಕಾರನೇ ಎತ್ತಲ್ಲ? ಖಂಡಿತವಾಗಿ ಚಕಾರ ಇದ್ದೇ ಇರುತ್ತೆ. ಯಾಕಂದ್ರೆ ನೋಡಿ, ಈಗ ಯಾರು ಹಿರಿಯರಿದ್ದಾರೆ, ಸಲಹೆ ಸೂಚನೆಗಳನ್ನ ಕೊಡುವಂತದ್ದು, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮನೆ ಸಿದ್ದರಾಮಯ್ಯನವರು ಗೊತ್ತು, 3 ವರ್ಷಗಳ ಕಾಲ ಯಾವ ಮಂತ್ರಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಸಮಯವನ್ನು ಕೊಟ್ಟಿದ್ದಾರೆ, ಯಾರು ಜನಗಳ ವಿಶ್ವಾಸವನ್ನು ಗಳಿಸಿದ್ದಾರೆ, ಯಾರಿಗೆ ಹಿರಿತನ ಮತ್ತೆ ಪ್ರಾದೇಶಿಕವಾರು, ಜಾತಿವಾರು ಯಾರಿಗೆ ಕೊಡಬಹುದು ಅಂತ ಸಲಹೆ ಸೂಚನೆಗಳನ್ನ ಖಂಡಿತವಾಗಿ ಕೊಡ್ತಾರೆ. ಅವರು ಈ ಸರ್ಕಾರ ಇರೋರು ಕೂಡ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅವಾಗ KPCC ಅಧ್ಯಕ್ಷರು ಕೂಡ ಸಲಹೆಯನ್ನು ತಗೊಂತಾ ಇದ್ರು. ಮನೆ ಸಿದ್ದರಾಮಯ್ಯನವರು ಮನೆ ಡಿ ಕೆ ಶಿವಕುಮಾರ್ ಅವರು ಸಲಹೆಗಳು ತಗೋತಾ ಇದ್ರು, AICC ಸಲಹೆ ತಗೋತಾ ಇದ್ರು. ಸೊ ಹಾಗಾಗಿ ಅದು ಇಟ್ಸ್ ಇನ್ ಪ್ರೋಸೆಸ್ ಅಷ್ಟೇನೆ. ಎಲ್ಲಾ ಲೀಡ್ಗಳನ್ನ ಒಟ್ಟ ಕಲೆಕ್ಟಿವ್ ಆಗಿ ಹೋಗೋದ್ರೊಳಗೆ ಅದನ್ನೇ. ಹಾಗಾಗಿ ಅದು ಸಲಹೆ ಸೂಚನೆಗಳು ತಗೊಂತಾರೆ. ಆಮೇಲೆ ಕೆಲವರಿಗೆ ನೀವ್ ಹೇಳ್ದಂಗೆ ಹೌದು, ಹಿರಿಯ ನಾಯಕರಿಗೆ ಮಂತ್ರಿ ಕೊಡಿ ಅಂತ ಕೇಳ್ಬೋದು, ಈ ಖಾತೆಗಳನ್ನೇ ಕೊಡಿ ಅಂತ ಕೇಳ್ಬೋದು, ಅದ್ರೊಳಗೇನು ತಪ್ಪಿಲ್ಲ. ಇಬ್ರು ಕುಳಿತು ಚರ್ಚೆ ಮಾಡಿ ಫೈನಲ್ ಆಗಿ ಯಾರು ಇನ್ಕಮಿಂಗ್ ಚೀಫ್ ಮಿನಿಸ್ಟರ್ ಮನೆ ಡಿ ಕೆ ಶಿವಕುಮಾರ್ ತೀರ್ಮಾನ ತಗೊಂತಾರೆ. ಅದು ಹೈಕಮಾಂಡ್ಗೂ ಗಮನಕ್ಕೆ ತರ್ತಾರೆ, ಮನೆ ಸಿದ್ದರಾಮಯ್ಯ ಗಮನಕ್ಕೆ ತರ್ತಾರೆ. ಕೊನೆಗೆ ಯಾರ್ದು ಫೈನಲ್ ಡಿಸಿಷನ್ ಅಂದ್ರೆ ಮನೆ ಡಿ ಕೆ ಶಿವಕುಮಾರ್ ಆಗಿರ್ತದೆ. ಆ ರೀತಿ ಆಗುತ್ತೆ. ಓಕೆ, ರವಿಕುಮಾರ್ ಅವ್ರ ಹತ್ರ ಮಾತನಾಡ್ತೀನಿ. ರವಿಕುಮಾರ್ ಅವರೇ, ಈಗ ಒಂದ್ ಕಡೆ ಇಲ್ಲಿ ಎಲ್ಲರೂ ಕೂಡ ಹೋಗ್ತಾನೆ ಇದಾರೆ, ನಾವು ನೋಡ್ತಾ ಇದೀವಿ, ದೆಹಲಿಗೆ ಅಂತ ಹೇಳ್ತಾ ಇದ್ದಾರೆ. ಹೊಸಬ್ರು ಯಾರಿದ್ದಾರೆ, 1 ಬಾರಿ 2 ಬಾರಿ ಆಯ್ಕೆದವರು ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದ್ ಕಡೆ ಇವ್ರದೇ ಆಪ್ತರಿಗೆ ಕೊಡಿಸ್ಬೇಕು ಅನ್ನುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಅವೆಲ್ಲದರ ಮಧ್ಯೆ ಜಮೀರಾ ಅವರದ್ದು ಎನ್ನಲಾದಂತಹ ಆಡಿಯೋ ಕೂಡ ವೈರಲ್ ಆಗಿ ಬಿಜೆಪಿಯ ವಿಚಾರ ಕೂಡ ಅದರಲ್ಲಿ ಪ್ರಸ್ತಾಪ ಆಯ್ತು. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ರೆ, ಈಗ 3ನೇ ತಾರೀಕು ರಾಜ್ಯಪಾಲರು 4 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಸೊ ಅವತ್ತು ಎಷ್ಟ್ ಜನ ಆಗ್ತಾರೋ ಪ್ರಮಾಣ ವಚನವನ್ನ ತೆಗೆದುಕೊಳ್ತಕ್ಕಂಥವ್ರು ನಮಗೇನ್ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿ ಆಗಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಂತೂ ಅವರು ಪ್ರಮಾಣ ವಚನವನ್ನ ತೆಗೆದುಕೊಳ್ತಾರೆ, ಬೋಧನೆಯನ್ನ ಮಾಡ್ತಾರೆ. ನಂದು ಹೇಳೋದೇನು ಅಂತಂದ್ರೆ, ಈಗ ಯಾವುದೇ ಸರ್ಕಾರ ಇರ್ಲಿ, ಅದು ಕಾಂಗ್ರೆಸ್ ಸರ್ಕಾರ ಇರ್ಲಿ, ಬಿಜೆಪಿ ಸರ್ಕಾರ ಇರ್ಲಿ, ನಾನ್ ಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಪೊಲಿಟಿಕಲ್ ಪಾರ್ಟಿ ಅಂದ್ಮೇಲೆ ನಾನು ಅದನ್ನ ಟೀಕೆ ಮಾಡಕ್ ಹೋಗೋದಿಲ್ಲ. ಈಗ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾರ್ಟಿಯನ್ನ ಕಟ್ಟುವಂತ ವಿಷಯದಲ್ಲಿ ಮುಂಚೂಣಿಯಲ್ಲಿ ಇದ್ರು, ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ ಮಾತಿನಂತೆ ಬಿಟ್ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಅವ್ರದ್ದು ಕೂಡ ಕೊಡುಗೆ ಇದೆ, ಅದೇ ತರ ಇವ್ರದ್ದು ಕೊಡುಗೆ ಇದೆ. ಅದಕ್ಕೆ ಸ್ವಲ್ಪ ಇದಾಯ್ತು, ನಾವು ಫೋಟೋ ಕ್ಯಾಮ್ರಾ ಉಲ್ಟಾ ಆಯ್ತಿದು, ಕಾಲ್ ಬಂದಿದ್ರಿಂದ. ಕೇಳಿಸ್ತಾ ಇದೆಯಾ? ನಾನು ಕೇಳಿಸ್ತಿದೆ, ಮಾತಾಡಿ, ಕಂಟಿನ್ಯೂ ಮಾಡಿ. ನಂದು ವಿಷಯ ಏನು ಅಂತಂದ್ರೆ, ಓಕೆ, ಇಬ್ರು ಕೂಡ ಆ ಪಾರ್ಟಿಗೋಸ್ಕರವಾಗಿ ಕೆಲಸವನ್ನ ಮಾಡಿದರೆ, ಅವ್ರದೇ ಆಗಿರ್ತಕ್ಕಂಥ ಹೆಸರು ಇದೆ. ನಾನು ಅವರಿಬ್ಬರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಂದು ಒಂದೇ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಮಳೆಗಾಲ ಆರಂಭ ಆಗಿದೆ.
ರೈತರಿಗೆ ಬೀಜ ಗೊಬ್ಬರಗಳು ಸರಿಯಾದ ಸಮಯದಲ್ಲಿ ಸಿಗಬೇಕು. ಆಮೇಲೆ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದೆ. ಸುಮಾರು ಒಂದು 80,000 ಜನ ಟೀಚರ್ಸ್ ಶಾಲೆಗಳಲ್ಲಿ ಇಲ್ಲ, ಖಾಲಿ ಇದಾವೆ, ಅಪಾಯಿಂಟ್ಮೆಂಟ್ಸ್ ಆಗಿಲ್ಲ. ಜೊತೆನಲ್ಲಿ ಭಟ್ಕಳದಲ್ಲಿ ಆಗಿರ್ತಕ್ಕಂತ ಗಲಾಟೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬೆಂಗಳೂರು ಮಳೆ ಬಂದ್ರೆ ಏನಾಯ್ತು ಅಂತ ಮೊನ್ನೆ ಸ್ಯಾಂಪಲ್ಗೆ ಗೊತ್ತಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಸರ್ಕಾರ ಆಡಳಿತವನ್ನ ಆರಂಭ ಯಾವಾಗ ಮಾಡುತ್ತೆ ಅನ್ನೋದು ನಮ್ ಪ್ರಶ್ನೆ ಇದೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಒಂದ್ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ, ಆದಷ್ಟು ಬೇಗ ತಮ್ಮ ಸಚಿವ ಸಂಪುಟವನ್ನ ರಚನೆ ಮಾಡಿಕೊಂಡು ಜನರ ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಇರ್ಲಿ, ಯೂನಿಫಾರ್ಮ್ ಇರ್ಲಿ, ರೈತರಿಗೆ ಬೀಜ ಗೊಬ್ಬರ ಇರ್ಲಿ, ಕಾನೂನು ಸುವ್ಯವಸ್ಥೆ ಇರ್ಲಿ, ಬೇಗ ತಹಬದಿಗೆ ತರ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ವಿಚಾರದಲ್ಲಿ ಬಿಜೆಪಿ ಎಲ್ಲೂ ಕೂಡ ಒಂದು ರೀತಿಯಾಗಿ ಹೋರಾಟ ಮಾಡುವಂತದ್ದು ಅಥವಾ ಈ ವಿಚಾರಗಳನ್ನ ಎತ್ತಿ ಜನರಿಗೆ ತಿಳಿಸುವಂತ ಕೆಲಸ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ನಾವೀಗ ಈ ವಿಷಯವನ್ನ ತೆಗೆದುಕೊಂಡು ಹೋರಾಟವನ್ನ ನಾವೀಗ ಸದ್ಯಕ್ಕೆ ಮಾಡಕ್ ಹೋಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಈಗ ಅವ್ರಿಗೂ ಕೂಡ ಸ್ವಲ್ಪ ಸಮಯಾವಕಾಶ ಬೇಕು. 3ನೇ ತಾರೀಕು ಸಮಯ ಕೊಟ್ಟಿದ್ದಾರೆ. ಅದೆಷ್ಟು ದಿನ ಸಚಿವ ಸಂಪುಟವನ್ನ ರಚನೆ ಮಾಡ್ತಾರೆ, ಆಮೇಲೆ ಆರಂಭ ಮಾಡ್ತಾರೆ, ನಾವು ಕೂಡ ನೋಡ್ತೇವೆ. ಸ್ವಲ್ಪ ಸಮಯವನ್ನ ಕಾಯ್ತೇವೆ. ನಾವು ಇದರ ಸದುಪಯೋಗವನ್ನ ಇದು ಸರ್ಕಾರ ಏನು ಹಿಂಗಿದೆ ಹಂಗಿದೆ ಅಂತ ಟೀಕೆ ಮಾಡಕ್ ನಾವು ಹೋಗೋದಿಲ್ಲ. DK ಶಿವಕುಮಾರ್ ಅವ್ರಿಗೂ ನಾವು ಸಮಯ ಕೊಡ್ತೇವೆ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಅವರಿಗೆ ಚೇರ್ ಅನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ನಮ್ದಿದೆ ಒಂದೇ ವಿಷಯವನ್ನ ನಾನು ಹೇಳದಕ್ಕೆ ಬಯಸ್ತೇನೆ, ಆದಷ್ಟು ಬೇಗನೆ ಸರ್ಕಾರ ತನ್ನ ಆಡಳಿತವನ್ನ ಆರಂಭ ಮಾಡ್ಲಿ. ತಮ್ಮ ಆಂತರಿಕವಾಗಿರ್ತಕ್ಕಂತ ಗೊಂದಲಗಳನ್ನ, ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಿಕೊಳ್ಳಿ. ಸಾಕಷ್ಟು ಸಮಸ್ಯೆಗಳಿದಾವೆ, ನೂರಾರು ಸಮಸ್ಯೆಗಳಿದಾವೆ. ರಸ್ತೆಗಳು ಗುಂಡಿ ಬಿದ್ದಿದಾವೆ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಇವೆಲ್ಲವೂ 100 ಇದಾವೆ. ಆ ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕು. ಆದ್ರೆ ಒಂದೇ ನಾವ್ ಹೇಳ್ತಾ ಇದೀವಿ, ಬೇಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಒಂದು ಚೇರ್ ಮೇಲೆ ಕೂತ್ಕೊಂಡು ತಮ್ಮ ಆಡಳಿತವನ್ನ ಆರಂಭ ಮಾಡ್ಲಿ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ನಟರಾಜ್ ಗೌಡ ಅವ್ರ, ಈಗ ನೀವೇ ನೋಡಿದ್ರಿ, ನೀವೇ ಕೇಳಿಸ್ಕೊಂಡ್ರಿ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಈ ವಿಚಾರ ಗಮನಕ್ಕೆ ಬಂದಿದೆ ಅಂತ ಹೇಳಿ, ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರದ್ದೇ ಆಡಿಯೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಒಂದು ವೇಳೆ ಇದು ಪ್ರೂವ್ ಆದ್ರೆ ಕಾಂಗ್ರೆಸ್ನ ನಿಲುವೇನು ಇಲ್ಲಿ? ಇಲ್ಲ, ಅದು ಪ್ರೂವ್ ಆಗ್ಲಿ. ಪ್ರೂವ್ ಆದ್ಮೇಲೆ ಅದಕ್ಕೆ ಯಾಕಂದ್ರೆ ಶಿಸ್ತು ತಗೊಂತಾರೆ. ಈಗ ಅದು ಜಮೀರ್ ಅವ್ರದ್ದೇನಾ, ಇಲ್ಲ ಜಮೀರ್ ಅವ್ರ ಹೆಸರಲ್ಲಿ ಯಾರ ಬೇರೆಯವ್ರ ನಕಲು ಮಾಡಿದ್ದಾರಾ? ಜಮೀರ್ ಅವ್ರದ್ದೇ ಆದ್ರೆ ಅದನ್ನ KPCC ಅಧ್ಯಕ್ಷರಾದ ಮಾನ್ಯ DK ಶಿವಕುಮಾರ್ ಅವ್ರ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ, ಯಾವ ರೀತಿ ಕ್ರಮ ತಗೊಂತಾರೆ ನಾವು ಕಾದು ನೋಡ್ತಾ ಇದೀವಿ. ಪಕ್ಷದಲ್ಲಿ ಅಶಿಸ್ತನ್ನ ಯಾರು ಸಹಿಸೋದಿಲ್ಲ. ಆಮೇಲೆ ಪಕ್ಷದ ನಾಯಕನ ಹೆಸರಿನಲ್ಲಿ ಯಾರಾದ್ರೂ ಸಂಚುಗಳನ್ನ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ. ಇದ್ರೊಳಗೆ ನನ್ನ ಪ್ರಕಾರ ಸಂಚಿರಬಹುದು ಜಮೀರ್ ಅವ್ರಿಗೆ ಕೆಟ್ಟ ಹೆಸರು ತರಲಿಕ್ಕೆ. ಈಗ ಜಮೀರ್ ಅವರು ಕೇರಳ ಎಲೆಕ್ಷನ್ ಮಾಡ್ತಾ ಇದ್ರು, ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟಿತ್ತು. ಹಾಗಾಗಿ ಅವ್ರ ಮೇಲೆ ಯಾರು ವೈಯಕ್ತಿಕವಾಗಿ ಯಾವ ದ್ವೇಷ ಇಟ್ಕೊಂಡು ಯಾರು ಇದನ್ನ ಮಾಡಿದ್ದಾರೆ ಅಂತ ಮಾಹಿತಿ ಇಲ್ಲ. ಅದು ಕೂಡ ಈ ಸಂದರ್ಭದಲ್ಲೇ ಈಗ ಹೊರ ಬಂದಿರೋದು ಏನೋ ಒಂದು ಷಡ್ಯಂತ್ರ ಸಚಿವ ಸಂಪುಟ ರಚನೆ ಆಗುವ ಸಂದರ್ಭದಲ್ಲಿ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗಿ. ಯಾಕಂದ್ರೆ ಈಗ ಅವ್ರಿಗೆ ಮಂತ್ರಿಗಿರಿ ತಪ್ಪಿಸ್ಲಿಕ್ಕೆ ಯಾರೋ ಪ್ರಯತ್ನ ಮಾಡಿರ್ಬೋದು, ಅಥವಾ ಏನೋ ಒಂದು ಈಗ ನಾನು ಅದನ್ನ ಹೇಳ್ತಾ ಇಲ್ಲ, ಅದು ಬಿಜೆಪಿ ಅವರು ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಅದು ನನ್ಗೆ ಗೊತ್ತಿಲ್ಲ. ಆದಾಗಿ ಕೂಡ ಒಂದು ಪರಿಶೀಲನೆ ಮಾಡ್ತಾರೆ ಖಂಡಿತ. ಯಾಕಂದ್ರೆ ಒಂದು ಆಪಾದನೆ ಬಂದಾಗ, ಒಂದು ಆರೋಪ ಬಂದಾಗ, ಒಂದು ಆಡಿಯೋ ಬಂದಾಗ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅದನ್ನ ಅಲ್ಲಿ ನಮ್ಮ ಆಲ್ರೆಡಿ ಮಾನ್ಯ DK ಶಿವಕುಮಾರ್ ಅವರ ಗಮನ ತಂದಿದ್ದೀವಿ. ಅದನ್ನ ಅವರು ಪರಿಶೀಲನೆ ಮಾಡಿ ನಂತರ ಪ್ರತಿಕ್ರಿಯೆ ಕೊಡ್ತಾರೆ. ಈಗ ಮಾನ್ಯ ರವಿಕುಮಾರ್ ಅವರು ಒಂದು ಉತ್ತಮವಾಗಿ ಹೇಳಿದ್ರು, ಖಂಡಿತವಾಗಿ ಸಮಸ್ಯೆಗಳಿದ್ದಾವೆ, ಮುಂಗಾರು ಮಳೆ ಬಂದಿದೆ, ಇವಾಗ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತಗೊಂಡಿದ್ದಾರೆ, ಬಿತ್ತನೆ ಬೀಜ, ರಸಗೊಬ್ಬರ ಮಾಡಿದಾರೆ ಅಂತ. ಅವ್ರಿಗೆ ರವಿಕುಮಾರ್ ಅವ್ರಿಗೆ ಅವರು ಸದನದಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಏಪ್ರಿಲ್ ಮಧ್ಯದಲ್ಲೇ ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆಗಳನ್ನ ಮಾಡಿ, ಮಂತ್ರಿ ಮಂಡಲದಲ್ಲಿ ಚರ್ಚೆಗಳನ್ನ ಮಾಡಿ, ಸಚಿವ ಸಂಪುಟದ ಚರ್ಚೆ ಮಾಡಿ ಸೂಕ್ತ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಎಲ್ಲರಿಗೂ ಹಣವನ್ನ ಬಿಡುಗಡೆ ಮಾಡಿ, ರಸಗೊಬ್ಬರಕ್ಕಾಗ್ಲಿ ಅಥವಾ ಮುಂಗಾರು ಮಳೆಯಿಂದ ತೊಂದರೆ ಆಗುವಂತದ್ದು ಯಾವ್ದು
ಹಾನಿ ಆಗುತ್ತೆ, ಅದಕ್ಕೂ ಕೂಡ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಆಲ್ರೆಡಿ ಈಗ ಬಜೆಟ್ ನ ಲೇಖಾನುದಾನ ಕೂಡ ಆಗಿದೆ, ಬಜೆಟ್ ಕೂಡ ಬಿಡುಗಡೆ ಆಗಿದೆ. ಹಾಗಾಗಿ ಎಲ್ಲೂ ಏನು ಕೊರತೆ ಆಗಲ್ಲ. ನಟರಾಜ್ ಗೌಡ ಅವರೇ, ಮೊನ್ನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಏನಾಯ್ತು, ಯಾರ್ಯಾರು ಹೋಗಿದ್ದಾರೆ, ಯಾರು ಹೋಗಿಲ್ಲ, ರೈತರು ಏನ್ ಕಣ್ಣೀರ್ ಹಾಕಿದ್ದಾರೆ ಅಂತ ನಾವೇ ತೋರಿಸಿದೀವಿ. ಇಲ್ಲ ಖಂಡಿತವಾಗಿ. ಈಗ ನಾನು ನಿಮ್ಮ ಮಾತನ್ನ ಅಲ್ಲಗಳಿದ್ದಿಲ್ಲ, ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಹೋಬಳಿನಲ್ಲಿ 6,000 ಪಂಚಾಯತಿಗಳು ಆ ರೀತಿ ಸಮಸ್ಯೆಗಳು ಆಗಲ್ಲ. ಕೆಲವು ಸಮಸ್ಯೆಗಳಾದಾಗ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುವಂತಹ ಹೊಣೆಗಾರಿಕೆಯನ್ನ ಸರ್ಕಾರ ಹೊಂದಿದೆ. ಆಮೇಲೆ ಆಡಳಿತ ಯಂತ್ರ ಕೂಡ ಅದೇ ರೀತಿಯಾಗಿ ಚುರುಕಿನಿಂದ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ನೀವು ಹೇಳಿದ್ರೆ ಅಕಸ್ಮಾತ್ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅದನ್ನು ಕೂಡ ತ್ವರಿತಗತಿನಲ್ಲಿ ಅದನ್ನ ನಾವು ಪರಿಹರಿಸ್ತಾರೆ. ಸರ್ಕಾರ ಅಷ್ಟು ಕ್ಷಮತೆಯಿಂದ ಕೂಡಿದೆ. ಆಮೇಲೆ ಇನ್ನು ಒಂದು ದಿನದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಒಂದು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ. ಅದಾದ ನಂತರ 3-4 ದಿನಗಳಲ್ಲಿ ನಾವು ನೀವು ಡಿಸಿಎಂ ವಿಚಾರ ಏನಾಯ್ತು? ಡಿಸಿಎಂ 4 ಡಿಸಿಎಂ ಗಳನ್ನ ಅಂದ್ರೆ ಈ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜ ಅಲ್ಲ, ಯಾಕಂದ್ರೆ ಅದಿನ್ನೂ ಊಹಾಪೋಹ. ನಾವೇನೇ ಮಾಡಿದ್ರು, ಯಾಕಂದ್ರೆ ಅದು ಯಾರು ಸ್ಪಷ್ಟವಾಗಿ ಎಐಸಿಸಿ ಆಗ್ಲಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿಲ್ಲ. ಹಾಗಾಗಿ ಅವರಿಬ್ರು ಹೇಳೋವರೆಗೂ ಮಿಕ್ಕಿದಲ್ಲಿ ನಾವು ಮಾಡಿದ್ರೆ ಊಹಾಪೋಹ ಆಗುತ್ತೆ. ಬಟ್ ಡೆಪ್ಯೂಟಿ ಸಿಎಂ ಅಂತೂ ಇರ್ತಾರೆ. ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಖಂಡಿತವಾಗಿ ಇದ್ದೇ ಇರ್ತದೆ. ಅದು ಈ ಪ್ರಮಾಣ ವಚನ ನಂತರ ಚರ್ಚೆ ಮಾಡಿ ತೀರ್ಮಾನ. ರವಿಕುಮಾರ್ ಅವರೇ, ಈಗ ಒಂದ್ ವೇಳೆ 4 ಡಿಸಿಎಂ ಗಳನ್ನ ಅದ್ ಮಾಡೋದಾದ್ರೆ ಓಕೆ, ರವಿಕುಮಾರ್ ಅವರ ಸಂಪರ್ಕ ಕಟ್ಟಾಗಿದೆ. ನಟರಾಜ್ ಗೌಡ ಅವರೇ, ಕೊನೆಯದಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ ಹೇಗೆ? ಕೆಪಿಸಿಸಿ ಸಾರಥ್ಯ ಕೂಡ ಸರಿಯಾದಂತಹ ವ್ಯಕ್ತಿಗೆ ಸಿಗುತ್ತೆ ಅಂತ ಅನ್ಸುತ್ತಾ ಹೇಗೆ? ಖಂಡಿತವಾಗಿ. ಯಾಕಂದ್ರೆ ಇಲ್ಲಿ ನಾವೇನಂದ್ರೆ ಪ್ರಾದೇಶಿಕವಾರು, ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಆಮೇಲೆ ಜಾತಿವಾರು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಒಕ್ಕಲಿಗ ಆದ್ಮೇಲೆ ಬೇರೆ ಅನ್ಯ ಜಾತಿಯವ್ರಿಗೆ ಅವಕಾಶ ಕೊಡ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ಒಂದು ಕಾಂಬಿನೇಷನ್ ಮಾಡಿ ಯಾರಿಗೆ ಕ್ಷಮತೆ ಇದೆ, ಯಾರಿಗೆ ಸಾಮರ್ಥ್ಯ ಇದೆ, ಯಾರು ಸಂಘಟನೆ ಮಾಡಬಲ್ಲರು, ಮುಂದಿನ 2028 ಚುನಾವಣೆಯಲ್ಲಿ ಯಾರು ಗೆಲುವಂತ ಅನ್ಕೊಳ್ಳಿ ಸಾಧ್ಯ ಇದೆ. ಮಾನ್ಯ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬ್ರ ಜೊತೆಗೆ ಯಾರು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಯಾರು ಸಂಘಟನೆ ಮಾಡ್ತಾರೆ ಅಂತವ್ರನ್ನ ಕೂಲಂಕಷ ಪರಿಶೀಲನೆ ಮಾಡಿ ಎಐಸಿಸಿ ಅಧ್ಯಕ್ಷರು ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಡಿ.ಕೆ. ಅವರು ತೀರ್ಮಾನ ಮಾಡ್ತಾರೆ. ಮಾಡಿ ಯಾಕಂದ್ರೆ 2028 ಗೆಲ್ತೀವಿ ಅಂತ ಒಂದು ಭರವಸೆ ನಮ್ಗೆ ಬಂದಿದೆ. ಈಗ 5 ಉಪಚುನಾವಣೆಗಳ ನಂತರ ನಮ್ಗೆ ಆ ಗೆಲುವು ಬರ್ತದೆ ಅಂತ ಆಶ್ವಾಸನೆ ಇರ್ಬೇಕಾದ್ರೆ ಒಳ್ಳೆ ಸಂಘಟನೆಗಾರರನ್ನೇ ನಾವು ಅಧ್ಯಕ್ಷ ಮಾಡ್ತೀವಿ ಮತ್ತೆ ಸಂಘಟನೆ ಚೆನ್ನಾಗಿ ಮಾಡ್ತೀವಿ. ಓಕೆ ಹಾಗೆ ಮಾತನಾಡಿಸ್ತೀನಿ ನಟರಾಜ್ ಗೌಡ ಅವರೇ. ರವಿಕುಮಾರ್ ಅವರೇ, ಈಗ ಒಂದ್ ವೇಳೆ ಕಾಂಗ್ರೆಸ್ ನಲ್ಲಿ 4 ಡಿಸಿಎಂ ಗಳ ವಿಚಾರ ಕೇಳಿ ಬರ್ತಾ ಇದೆ, ಕಟ್ಟಿ ಹಾಕುವಂತ ಪ್ರಯತ್ನನ ಇದು ಹೇಗೆ ಅಂತ ಹೇಳಿ ಡಿಕೆಶಿ ಬರೇ ಈಗ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ನನಗೆ ಡಿಸಿಎಂ ಬೇಕು, ನನಗೆ ಡಿಸಿಎಂ ಬೇಕು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಪ್ರಮುಖ ಜಾತಿಗಳಿಗೊಂದು ಡಿಸಿಎಂ ಅನ್ನ ಕೊಡ್ತಾರ, ಅಥವಾ ಮುಂದೆ ಇವ್ರ ಸಮಸ್ಯೆ ಆಗ್ಬೋದು, ಹೆಡ್ಡೇಕ್ ಆಗ್ಬೋದು ಅಂತ ಹೇಳಿ ಪ್ರಮುಖರಿಗೆಲ್ಲ ಡಿಸಿಎಂ ಮಾಡ್ತಾರ. ಈ ತರ ಅನೇಕ ವಿಷಯಗಳಿದೆ. ಆದ್ರೆ ಇವರ ಆಡಳಿತದಲ್ಲಿ, ಇವರ ಸಮಸ್ಯೆಯಲ್ಲಿ ನಾವು ಮೂಗು ತೋರಿಸೋದಕ್ಕೆ ಹೋಗೋದಿಲ್ಲ. ನಾನು ಒಂದೇ ಆಗ್ರಹ ಪಡಿಸ್ತೇನೆ, ಪ್ರತಿಪಕ್ಷವಾಗಿ ನಾವು ಆಗ್ರಹ ಪಡಿಸೋದೇನು ಅಂತ ಹೇಳಿದ್ರೆ, ಆದಷ್ಟು ಬೇಗ ತಮ್ಮ ಆಡಳಿತವನ್ನ ಆರಂಭ ಮಾಡ್ಲಿ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮುಖ್ಯಮಂತ್ರಿ ಬಿಜೆಪಿ ಮಾಡ್ಲಿ ಅಂತ ಜನ ಕೇಳ್ತಿದ್ದಾರೆ. ಅಲ್ಲಲ್ಲ, ಮುಖ್ಯಮಂತ್ರಿ ಚೇರ್ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ 6 ತಿಂಗಳು ಸಮಯ ಹೋಗಿದೆ. ಆಡಳಿತ ಅಂತಕ್ಕಂಥದ್ದು ಅಸ್ತಿತ್ವದಲ್ಲೇ ಇಲ್ಲ. ಈಗಲಾದ್ರೂ ಕೂಡ ಮುಖ್ಯಮಂತ್ರಿ ಚೇರ್ ಅನ್ನ ಬಿಟ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ಅವ್ರ ಪಾರ್ಟಿ ಘೋಷಣೆ ಮಾಡಿದೆ. ಬೇಗ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಆಡಳಿತವನ್ನ ಆರಂಭ ಮಾಡ್ಲಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ಲಿ ಅನ್ನುವಂತ ಆಗ್ರಹವನ್ನು ನಾವು ಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಅದೇ ರೀತಿಗೆ ನಟರಾಜ್ ಗೌಡ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಇವತ್ತು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲಿಸ್ಟ್ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತದೆ. ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಮಿಸ್ ಆಗತ್ತೆ ಸ್ಥಾನ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. 1 man 1 post ಅನ್ನುವಂತಹದ್ದು ಸರಿ ಇದರಲ್ಲಿ ಬರುತ್ತಾ ಅನ್ನೋದನ್ನ ಕೂಡ ಕಾದು ನೋಡೋಣ. ಇದುವೇ ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.